ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದು 1978 ಜನವರಿ 15ನೇ ತಾರೀಕು. ಆ ದಿನ ದಕ್ಷಿಣ ಆಫ್ರಿಕಾದ ಮಿಲಿಟರಿ ಸರ್ವಾಧಿಕಾರಿಯೊಬ್ಬರು ಲಂಡನ್ನ ಖ್ಯಾತ ಹೀಥ್ರೋ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು. ಅವರು ಫ್ರೆಶ್ ಆಗಲು ವಿಐಪಿ ಲಾಂಜ್ನ ಸ್ನಾನಗೃಹದ ಕಡೆಗೆ ಹೋಗ್ತಾರೆ. ಅವರು ಅಲ್ಲಿದ್ದ ಲಾಂಜ್ನಲ್ಲಿರುವ ಸೋಫಾದ ಮೇಲೆ ಕುಳಿತಾಗ ಅವರು ಯಾರದ್ದೋ ಮಡಿಲಲ್ಲಿ ತಾನು ಕುಳಿತಂತೆ ಅವರಿಗೆ ಆ ಕ್ಷಣ ಭಾಸವಾಯಿತು. ಆತಂಕಗೊಂಡ ಅವರು ಎದ್ದು ನಿಂತು ಸುತ್ತಲೂ ನೋಡಿದ್ರು. ಆ ಸೋಫಾದ ಮೇಲೆ ಯಾರೋ ಕುಳಿತಿರಲಿಲ್ಲ. ಇನ್ನೊಂದು ಇಂಥದ್ದೇ ಘಟನೆಯಲ್ಲಿ ಒಬ್ಬ ಪ್ರಸಿದ್ಧ ಅಮೆರಿಕನ್ ಗಾಯಕಿ 1980 ಮಾರ್ಚ್ 27ರಂದು ಲಂಡನ್ನಲ್ಲಿ ತಮ್ಮ ಕಾರ್ಯಕ್ರಮವನ್ನ ಆಯೋಜಿಸಲು ಹೀಥ್ರೋ ವಿಮಾನ ನಿಲ್ದಾಣಕ್ಕೆ ತಲುಪಿದ್ರು. ಅವರು ಅಲ್ಲಿಯ ರನ್ವೇ 1ರಿಂದ ಮುಖ್ಯ ಟರ್ಮಿನಲ್ ಕಟ್ಟಡದ ಕಡೆಗೆ ಹೋಗುತ್ತಿದ್ದಾಗ ಅವರಿಗೆ ಯಾರೋ ತಮ್ಮ ಸೊಂಟವನ್ನ ಚಿವಿಟಿದಂತೆ ಭಾಸವಾಗುತ್ತದೆ. ಆ ಬಲವಾದ ಚಿವಿಟಿದ ಗುರುತು ಕೆಲವು ದಿನಗಳವರೆಗೂ ಮಾಯವಾಗಲಿಲ್ಲ. ವಿಶೇಷವಾಗಿ ಲಂಡನ್ನ ಈ ಹೀಥ್ರೋ ವಿಮಾನ ನಿಲ್ದಾಣದ ಅನೇಕ ನೌಕರರು, ಅದರಲ್ಲೂ ನಿರ್ದಿಷ್ಟವಾಗಿ ಮಹಿಳೆಯರು, ಅದರ ಮುಖ್ಯ ಕಟ್ಟಡದ ಲಿಫ್ಟ್ ಸಂಖ್ಯೆ 3ರಲ್ಲಿ ಯಾವುದೋ ಭೂತವಿದೆ ಎಂದು ಹಲವು ಬಾರಿ ತಮ್ಮ ಮೇಲಾಧಿಕಾರಿಗಳಿಗೆ ಹಾಗೂ ಮಾಧ್ಯಮದವರಿಗೆ ದೂರು ನೀಡಿದ್ದಾರೆ. ಅದು ಯಾವಾಗಲೂ ಅವರಿಗೆ ತೊಂದರೆ ಕೊಡ್ತಾ ಇತ್ತು. ಅಲ್ಲಿ ಕಣ್ಣಿಗೆ ಕಾಣದ ಯಾರೋ ಅನಾಮಿಕ ವ್ಯಕ್ತಿ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲು ಪ್ರಯತ್ನಿಸಿದ್ದಾನೆ ಎಂದು ಮಹಿಳೆಯರು ಪ್ರತಿಪಾದಿಸಿದ್ದು ಆಗೆಲ್ಲ ಸುದ್ದಿಯಾಗಿತ್ತು. ಇದಾದ ನಂತರ ಅಮೆರಿಕನ್ ಪಾನ್ ಆಮ್ ಏರ್ಲೈನ್ಸ್ನ ಸುಂದರ ಏರ್ ಹೋಸ್ಟೆಸ್ ಒಬ್ಬರಿಗೆ ಆದದ್ದೆಂದು ಹೇಳಲಾದ ವಿಚಿತ್ರ ಘಟನೆಯೊಂದು ಆಯಿತು. ಅವರು 1981ರಲ್ಲಿ ತಮ್ಮ ವಿಮಾನ ಹಾರಾಟದ ನಂತರ ವಿಶ್ರಾಂತಿಯ ಕೊಠಡಿಯ ಕಡೆ ಹೋಗ್ತಾ ಇದ್ರು. ಆಗ ಯಾರೋ ತಮ್ಮನ್ನು ತನಗೆ ಗೊತ್ತಿಲ್ಲದ ಹಾಗೆ ಹಿಂಬಾಲಿಸುತ್ತಿದ್ದಾರೆ ಎಂಬುದನ್ನ ಅವರು ಗ್ರಹಿಸಿದ್ರು. ಯಾರಿರಬಹುದೆಂದು ನೋಡಲು ಹಿಂದೆ ತಿರುಗಿದಾಗ ಅಲ್ಲಿ ಅವರಿಗೆ ಯಾರೂ ಕಾಣಿಸಲಿಲ್ಲ. ಆಗ ಅವರು ತೀವ್ರ ಭಯದಿಂದ ಟ್ಯಾಕ್ಸಿ ನಿಲ್ದಾಣದ ಕಡೆಗೆ ಓಡಿದ್ರು. ದಾರಿಯುದ್ದಕ್ಕೂ ಯಾರೋ ತಮ್ಮನ್ನ ಹಿಂಬಾಲಿಸುತ್ತಿದ್ದಾರೆ ಎಂದು ಅವರಿಗೆ ಮುಂದಿನ ಸಾಕಷ್ಟು ಸಮಯದವರೆಗೂ ಭಾಸವಾಗ್ತಾ ಇತ್ತಂತೆ. ಅವರು ಕಾರ್ ಪಾರ್ಕ್ನಲ್ಲಿ ನಿಂತಿದ್ದ ದಂಪತಿಗೆ ತಮ್ಮ ಕಥೆಯನ್ನ ವಿವರಿಸ್ತಾರೆ. ಆಗ ಅವರು ಆಕೆಗೆ ಇದೇ ರೀತಿಯ ಘಟನೆ ನಮಗೂ ಆಗಿದೆ, ಅದಕ್ಕಾಗಿಯೇ ನಾವು ಇಲ್ಲಿ ನಿಲ್ಲಲು ನಮ್ಮ ಜಾಗವನ್ನ ಆರಿಸಿಕೊಂಡ್ವಿ ಎಂದು ಹೇಳಿದ್ರು. ಆ ಕ್ಷಣದಲ್ಲಿ ಏರ್ ಹೋಸ್ಟೆಸ್ಗೆ ಯಾರೋ ತಮ್ಮ ಹತ್ತಿರ ನಿಂತು ಭಾರವಾಗಿ ಉಸಿರಾಡುತ್ತಿದ್ದಂತೆ ಭಾಸವಾಗುತ್ತೆ. ಬೇರೆ ಪ್ರಯಾಣಿಕರು ಸಹ ತಮ್ಮ ಹತ್ರ ಭಾರವಾದ ಉಸಿರಾಟದ ಶಬ್ದವನ್ನ ಕೇಳಿಸಿಕೊಂಡಿದ್ರು. ಆದರೂ ಚೆಕ್ ಮಾಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಸ್ನೇಹಿತರೆ, ಇದು ಯಾವುದೋ ಸಿನಿಮಾ ಅಥವಾ ಕಲ್ಪನೆಯ ಸಾರಾಂಶವಲ್ಲ. ಪ್ರಸ್ತುತ ಲಂಡನ್ನಲ್ಲಿರುವ ಹಳೆಯ ಹಾಗೂ ಇತಿಹಾಸ ಪ್ರಸಿದ್ಧ ಹೀಥ್ರೋ ವಿಮಾನ ನಿಲ್ದಾಣದಲ್ಲಿ ಇಂತಹ ಘಟನೆಗಳು ಬಹಳ ಸಾಮಾನ್ಯವಾಗಿದೆ. ಲಂಡನ್ನಲ್ಲಿರುವ ವಿಶ್ವವಿಖ್ಯಾತ ಹೀಥ್ರೋ ವಿಮಾನ ನಿಲ್ದಾಣದಲ್ಲಿ 1948ರಲ್ಲಿ DC-3 ಎಂಬ ವಿಮಾನವು ಇಳಿಯುವಾಗ ಬೆಂಕಿ ಹೊತ್ಕೊಂಡು ಅಪಘಾತಕ್ಕೀಡಾಗಿ ಧ್ವಂಸವಾದ ನಂತರ ಇಂತಹ ಅನೇಕ ವಿಚಿತ್ರ ಘಟನೆಗಳು ನಡೆಯುತ್ತಿವೆ. ಈ ದುರಂತದಲ್ಲಿ ಸುಮಾರು 22 ಜನ ಪ್ರಯಾಣಿಕರು ಮತ್ತು ಸಿಬ್ಬಂದಿಯ 4 ಸದಸ್ಯರು ತಮ್ಮ ಪ್ರಾಣ ಕಳೆದುಕೊಂಡರು. ಅದರ ನಂತರ 3 ಪ್ರೇತಾತ್ಮ ಅಥವಾ ಸ್ಪಿರಿಟ್ಗಳು ಅದನ್ನ ತಮ್ಮ ಶಾಶ್ವತ ನೆಲೆಯನ್ನಾಗಿ ಮಾಡಿಕೊಂಡಿದ್ದು, ಅಲ್ಲಿ ಕೆಲಸ ಮಾಡುವ ಏರ್ ಹೋಸ್ಟೆಸ್ಗಳು ವಿಮಾನ ನಿಲ್ದಾಣದ ನೌಕರರು ಮತ್ತು ಪ್ರಯಾಣಿಕರನ್ನ ಸಹ ಹೆದರಿಸುವ ಅಭ್ಯಾಸ ಮಾಡಿಕೊಂಡಿವೆ. ಅವರು ಸಾಮಾನ್ಯವಾಗಿ ಮಹಿಳೆಯರನ್ನೇ ಹೆಚ್ಚಾಗಿ ತಮ್ಮ ದುಷ್ಕೃತ್ಯಗಳ ಅಥವಾ ಕುಚೇಷ್ಟೆಗಳಿಗೆ ಗುರಿಯಾಗಿ ಆರಿಸಿಕೊಳ್ಳುವುದು ವಿಚಿತ್ರವಾಗಿದೆ. ಈ ಹೀಥ್ರೋ ವಿಮಾನ ನಿಲ್ದಾಣದಲ್ಲಿರುವ ಗೋಸ್ಟ್ ಕೇವಲ ಮಹಿಳೆಯರನ್ನೇ ಕಾಡುತ್ತವೆ ಎಂಬ ಹೆಡ್ಲೈನ್ ಸಹಿತ ಅನೇಕ ಅಂಕಣಗಳು ಇಂಗ್ಲಿಷ್ ಪೇಪರ್ಗಳಲ್ಲಿ ಆಗೆಲ್ಲ ಸಾಕಷ್ಟು ಸಲ ಪ್ರಕಟವಾಗಿರುವುದು ಸಹ ಸತ್ಯ. ಕಳೆದ 20 ವರ್ಷಗಳಲ್ಲಿ ಇಂತಹ ಪ್ರಕರಣಗಳು ಆಗೀಗ ನಡೆದಿವೆ. ಅವುಗಳಲ್ಲಿ ಹೆಚ್ಚಿನವು ಬಹಳ ವಿಚಿತ್ರ ಮತ್ತು ನಿಗೂಢವಾದವುಗಳು. 1948ರಲ್ಲಿ ಇಲ್ಲಿ ಒಂದು DC-3 ವಿಮಾನವು ತಾಂತ್ರಿಕ ದೋಷದಿಂದಾಗಿ ಬೆಂಕಿ ಹತ್ಕೊಂಡು ವಿಮಾನ ನಿಲ್ದಾಣದಲ್ಲಿ ಅಪಘಾತಕ್ಕೀಡಾದ ನಂತರ ಇಂತಹ ಘಟನೆಗಳ ಸರಣಿ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ. ಈ ಅಪಘಾತದಲ್ಲಿ 22 ಪ್ರಯಾಣಿಕರು ಮತ್ತು 4 ಸಿಬ್ಬಂದಿ ಸದಸ್ಯರು ತಮ್ಮ ಜೀವ ಕಳೆದುಕೊಂಡರು ಹಾಗೂ ಹಾಗೆ ಸತ್ತವರಲ್ಲಿ ಬಹುತೇಕರು ವ್ಯಾಪಾರಸ್ಥರಾಗಿದ್ದರು. ಆಗ ವರದಿಯಾದ ಒಂದು ಘಟನೆ ತುಂಬಾ ಕೌತುಕವಾಗಿದೆ. ದುರಂತ ನಡೆದಾಗ ಸ್ಥಳಕ್ಕೆ ಧಾವಿಸಿದ ರಕ್ಷಣಾ ಕಾರ್ಯಕರ್ತರು ಮತ್ತು ವಿಮಾನ ನಿಲ್ದಾಣದ ಉದ್ಯೋಗಿಗಳು ವಿಮಾನದ ಅವಶೇಷಗಳ ಕೆಳಗಿನಿಂದ ಸತ್ತವರನ್ನ ಮತ್ತು ಗಾಯಗೊಂಡವರನ್ನ ತೆಗೆದುಹಾಕುತ್ತಿದ್ದಾಗ ಅವರು 6 ಅಡಿ ಎತ್ತರದ ವ್ಯಾಪಾರಿಯೊಬ್ಬರು ತಮ್ಮ ಬಳಿ ನಿಂತಿರೋದನ್ನ ಗಮನಿಸಿದ್ದರು. ಹಾಗೆ ನಿಂತ ಆ ಅಪರಿಚಿತ ವ್ಯಕ್ತಿ ಬಹಳ ಚಿಂತಿತರಾಗಿರುವಂತೆ ಕಾಣ್ತಾ ಇದ್ರು ಮತ್ತು ಪದೇ ಪದೇ ದಯವಿಟ್ಟು ನನ್ನ ಬ್ರೀಫ್ ಕೇಸ್ ಸಿಕ್ಕರೆ ನನಗೆ ತಿಳಿಸಿ, ಅದರಲ್ಲಿ ಬಹಳಷ್ಟು ಬೆಲೆ ಬಾಳುವ ಪೇಪರ್ಗಳು ಮತ್ತು ದಾಖಲೆಗಳಿವೆ ಎಂದು ಅವರು ಅಲ್ಲಿದ್ದ ಅವರಿವರನ್ನ ಆಗಾಗ ಕೇಳ್ತಾ ಇದ್ರು.
ಆದರೆ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದವರಿಗೆ ಆ ವ್ಯಕ್ತಿಯ ಮಾತನ್ನ ಕೇಳಲಾಗಲಿ ಅಥವಾ ಅವನಿಗೆ ಸಹಾಯ ಮಾಡುವ ವ್ಯವಧಾನವಾಗಲಿ ಇರಲಿಲ್ಲ. ಹೀಗಾಗಿ ಅವರೆಲ್ಲ ಅವರನ್ನ ಇಗ್ನೋರ್ ಮಾಡ್ತಾರೆ. ಆ ತಕ್ಷಣಕ್ಕೆ ಆ ವ್ಯಕ್ತಿ ಯಾರಿರಬಹುದೆಂದು ಸಹ ಅವರ್ಯಾರಿಗೂ ಸಹ ಗೊತ್ತಾಗ್ಲಿಲ್ಲ. ಅದರ ಬಗ್ಗೆ ತಿಳಿದುಕೊಳ್ಳುವ ಸಮಯ ಹಾಗೂ ಆಸಕ್ತಿ ಸಹ ಯಾರಿಗೂ ಇರಲಿಲ್ಲ. ಅರ್ಧ ಗಂಟೆಯ ನಂತರ ಕಾರ್ಮಿಕರು ಅವಶೇಷಗಳ ಕೆಳಗಿನಿಂದ ತೀವ್ರವಾಗಿ ಸುಟ್ಟು ಹೋದ ಮತ್ತು ವಿರೂಪಗೊಂಡ ಶವವೊಂದನ್ನು ಹೊರತೆಗೆದರು. ಅದನ್ನ ನೋಡಿದ ಕ್ಷಣವೇ ಅವರೆಲ್ಲರಿಗೂ ತಮ್ಮ ಬೆನ್ನು ಮೂಳೆಯಲ್ಲಿ ನಡುಕ ಉಂಟಾಯಿತು. ಯಾಕಂದ್ರೆ ಆ ಶವವು ಸ್ವಲ್ಪ ಸಮಯದ ಹಿಂದೆ ತಮ್ಮ ಬಳಿ ನಿಂತು ಬ್ರೀಫ್ ಕೇಸ್ ಹುಡುಕಲು ಕೇಳುತ್ತಿದ್ದ ಅದೇ ವ್ಯಕ್ತಿಯದ್ದಾಗಿತ್ತು. ಅದು ಗೊತ್ತಾದ ಕೂಡಲೇ ಅಲ್ಲಿದ್ದ ಉದ್ಯೋಗಿಗಳು ಭಯದಿಂದ ಆತುರದಿಂದ ದಿಕ್ಕಾಪಾಲಾಗಿ ಓಡತೊಡಗಿದ್ರು. ಮುಂದಿನ 15 ವರ್ಷಗಳ ಕಾಲ ಈ ಭೂತವನ್ನ ವಿಮಾನ ನಿಲ್ದಾಣದ ಯಾವುದೋ ಭಾಗದಲ್ಲಿ ಪ್ರತಿದಿನ ಯಾರಾದರೊಬ್ಬರು ನೋಡುತ್ತಲೇ ಇದ್ದರು. ಅದರ ನಂತರ ಮಾರ್ಚ್ 2ರಂದು ಮಾತ್ರ ಅದು ವಿಮಾನ ನಿಲ್ದಾಣದ ರನ್ವೇ 2ರಲ್ಲಿ ಮಾತ್ರ ತಪ್ಪದೆ ಕಾಣಿಸಿಕೊಳ್ಳುತ್ತಿತ್ತು. ಆರಂಭದಲ್ಲಿ ಹೊಸದಾಗಿ ನೇಮಕಗೊಂಡ ಉದ್ಯೋಗಿಗಳು ಈ ಭೂತವು ಅವರ ಮುಂದೆ ಬಂದು, ದಯವಿಟ್ಟು ನನ್ನ ಬ್ರೀಫ್ ಕೇಸ್ ಸಿಕ್ಕರೆ ನನಗೆ ತಿಳಿಸಿ, ಅದರಲ್ಲಿ ಬಹಳ ಬೆಲೆ ಬಾಳುವ ದಾಖಲೆಗಳಿವೆ ಎಂದು ವಿನಂತಿಸಿದಾಗ ಜನರೆಲ್ಲ ಆ ಅಗೋಚರ ಧ್ವನಿ ಕೇಳಿ ಭಯದಿಂದ ನಡುಗುತ್ತಿದ್ರು. ಅವನು ಕೇವಲ ಮಹಿಳೆಯರನ್ನ ಮಾತ್ರ ಕಾಡ್ತಾನೆ, ಅವನು ಒಳ್ಳೆ ದಣಿದ ಬೇಟೆ ನಾಯಿಯಂತೆ ನಮ್ಮ ಹತ್ರದಲ್ಲೇ ನಿಂತು ಉಸಿರಾಡ್ತಾನೆ ಎಂದು ಜನ ಸಾಮಾನ್ಯವಾಗಿ ಅವನ ಬಗ್ಗೆ ದೂರಿರೋದು ಅಲ್ಲಲ್ಲಿ ವರದಿಯಾಗಿದೆ. 1970ರಲ್ಲಿ ವಿಮಾನ ನಿಲ್ದಾಣದಲ್ಲಿ ಕೆಲಸ ಮಾಡುತ್ತಿದ್ದ ಡಿಕ್ ಟರ್ಪಿನ್ ಎಂಬಾತನ ಆತ್ಮವು ಹೀಥ್ರೋ ವಿಮಾನ ನಿಲ್ದಾಣದಲ್ಲಿ ಜನರ ಭಯಕ್ಕೆ ಕಾರಣವಾಗಿತ್ತು. ಈ ಉದ್ಯೋಗಿ ಅಲ್ಲಿ ಇದ್ದಕ್ಕಿದ್ದಂತೆ ಮೃತಪಟ್ಟಿದ್ದ. ಅವನು ವಿಮಾನ ಪರಿಚಾರಿಕೆಗಳು ಮತ್ತು ವಿಮಾನಗಳು ಹಾಗೂ ಆಹಾರ ವಿಭಾಗಗಳನ್ನ ನೋಡಿಕೊಳ್ಳುವ ಮಹಿಳಾ ಉದ್ಯೋಗಿಗಳನ್ನ ಕಾಡುವುದು ಹಾಗೂ ಅವರಿಗೆ ಕಿರುಕುಳ ನೀಡೋದು ವರದಿಯಾಗಿದೆ. ಡಿಕ್ ಟರ್ಪಿನ್ನ ಆತ್ಮದ ಅಸಭ್ಯ ಚಟುವಟಿಕೆಗಳಿಂದಾಗಿ ಒಬ್ಬ ಮಹಿಳಾ ಭದ್ರತಾ ಕಾರ್ಯಕರ್ತೆ ಸುಸೈಡ್ ವರೆಗೂ ಹೋಗಿದ್ರು. ವಿಮಾನಗಳ ನಿರ್ವಹಣೆಯನ್ನ ನೋಡಿಕೊಳ್ಳುವ ಇಂಜಿನಿಯರ್ಗಳಿಗೂ 2 ವ್ಯಕ್ತಿಗಳ ಆತ್ಮಗಳು ಕಾಟ ಕೊಟ್ಟಿದ್ವು. ಆದರೆ ಇಷ್ಟೆಲ್ಲ ಮಾಡಿದ ಈ ಆತ್ಮಗಳು ಪುರುಷರನ್ನ ಯಾಕೆ ಟಾರ್ಗೆಟ್ ಮಾಡ್ತಿರ್ಲಿಲ್ಲ ಎಂದು ಯಾರಿಗೂ ತಿಳಿದಿಲ್ಲ. ಇಷ್ಟೇ ಅಲ್ಲ, ಇಲ್ಲಿಯ ಒಂದು ಸ್ಪಿರಿಟ್ ದೊಡ್ಡ ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಮತ್ತು ರಾಯಭಾರಿಗಳಿಗೆಂದೇ ಮೀಸಲಾದ ವಿಶೇಷ ವಿಮಾನಗಳ ಸುತ್ತಲೂ ಸುಳಿದಾಡೋದು ಕಂಡು ಬಂದಿದೆ. ಕೇವಲ ಅವನ ಕಾಲುಗಳು ಮಾತ್ರ ಗೋಚರಿಸೋದರಿಂದ ಅವನನ್ನ ಇನ್ವಿಸಿಬಲ್ ಗೋಸ್ಟ್ ಅಂತ ಕರೆಯಲಾಗಿದೆ. ಅವನನ್ನ ಬೂದು ಬಣ್ಣದ ಪ್ಯಾಂಟ್ನಲ್ಲಿರುವ ಗೋಸ್ಟ್ ಎಂದು ಸಹ ಕರೆಯಲಾಗುತ್ತದೆ. ಈ ಆತ್ಮಗಳನ್ನ ಓಡಿಸಲು ಅಥವಾ ಅಲ್ಲಿಂದ ಅವುಗಳನ್ನ ನಿಯಂತ್ರಿಸಿ ಉಚ್ಚಾಟಿಸಲು ಸರ್ಕಾರವು ವಿಮಾನ ನಿಲ್ದಾಣದಲ್ಲಿ ಅನೇಕ ಧಾರ್ಮಿಕ ಸಮಾರಂಭಗಳನ್ನ ಸಹ ಆಯೋಜಿಸಿತು. ಆದರೆ ಅದು ಸಹ ಆ ಸ್ಥಳದಲ್ಲಿ ನೆಲೆಸಿರುವ ಭೂತಗಳ ಚಟುವಟಿಕೆಗಳ ಮೇಲೆ ಯಾವುದೇ ಪರಿಣಾಮ ಬೀರಿದಂತೆ ಕಾಣಲಿಲ್ಲ. ಬಹಳ ಈಚೆಗೆ ಈ ಇಡೀ ಏರ್ಪೋರ್ಟ್ ಅಂದರೆ ಹೀಥ್ರೋ ನಿಲ್ದಾಣವನ್ನ ಇದೇ ವರ್ಷದ ಮಾರ್ಚ್ನಲ್ಲಿ ಕ್ಲೋಸ್ ಮಾಡಲಾಗಿದೆ. 2015ರಲ್ಲಿ ಇದರ ಒಂದು ಟರ್ಮಿನಲ್ ಅನ್ನ ಮುಚ್ಚಲಾಗಿತ್ತು. ಅದನ್ನ ಜನ ರೂಢಿಯಲ್ಲಿ ಗೋಸ್ಟ್ ಟರ್ಮಿನಲ್ ಅಂತಾನೆ ಕರೆತಿದ್ರು. ಈ ರೀತಿ ವಿಶ್ವ ವೈಮಾನಿಕ ಇತಿಹಾಸದಲ್ಲೇ ಲಂಡನ್ನ ಚರಿತ್ರಾರ್ಹ ಹೀಥ್ರೋ ವಿಮಾನ ನಿಲ್ದಾಣ ಅತ್ಯಂತ ಹಾಂಟೆಡ್ ಏರ್ಪೋರ್ಟ್ ಎಂಬ ಅಡ್ಡ ಹೆಸರು ಪಡೆದಿದೆ. ಈ ದೆವ್ವ ಭೂತ ಇದೆಲ್ಲ ಸುಳ್ಳು, ಜಸ್ಟ್ ಭ್ರಮೆ ಎನ್ನುವವರ ವಾದಕ್ಕೆ ವ್ಯತಿರಿಕ್ತವಾದ ಎಷ್ಟೋ ವಿಲಕ್ಷಣ ಘಟನೆಗಳು ಇಲ್ಲಿ ಜರುಗಿರೋದು ನಿಜಕ್ಕೂ ಸೋಜಿಗದ ಸಂಗತಿ. ಇದಿಷ್ಟು ಸಹ ಈ ವಿಡಿಯೋದ ವಿವರಣೆ. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಈ ದೆವ್ವ ಭೂತ ಇವೆಲ್ಲ ಹಾರಾಡುವ ವಾಹನಗಳಲ್ಲಿ ಹಾಗೂ ಇತರೆ ಕಡೆ ಕಾಣಿಸೋದು ಮತ್ತು ಹೋಗಿ ಬರುವ ಜನರಿಗೆ ಕಾಟ ಕೊಡೋದು ನಿಜ ಅಂತ ನಿಮ್ಗೆ ಅನ್ಸುತ್ತಾ? ಇವುಗಳ ಬಗ್ಗೆ ನಿಮ್ಮ ನಿಲುವೇನು ಎನ್ನುವುದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.